ಸಿನಿಮಾ ಎಲ್ಲೂ ನೀವು ಕುತ್ಕೊಂಡು ನೋಡಿದ್ರೆ ಎಲ್ಲೂ ಒಂದ್ ಸೆಕೆಂಡ್ ಹಿಂಗೆ ರಿಲ್ಯಾಕ್ಸ್ ಅನ್ಸಲ್ಲ. ಹಿಂಗೆ ಏನು ನೆಕ್ಸ್ಟ್ ಏನು ನಾನು ಹೇಳ್ಬಾರ್ದು, ನೀವು ನೋಡಿ ಗೊತ್ತಾಗ್ತದೆ ಮಾರ್ಕ್. ಈ ಸರಿ ಡಿಸೆಂಬರ್ ನಾನು ಓಪನ್ ಆಗಿ ಹೇಳ್ತೀನಲ್ಲ, ಕರ್ನಾಟಕಕ್ಕೆ ಡಿಸೆಂಬರ್. ಕಾಳಿದು ಒಂದು ಸಾಂಗ್ ನಡೆಯುತ್ತೆ, ಸಾಂಗ್ ಜೊತೆಗೆ ಒಂದು ಆಕ್ಷನ್ ಕರೆಕ್ಟಾಗಿ ಪರಿಪೂರ್ಣವಾಗಿ ಅದನ್ನ ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದ್ರೆ ಒನ್ ಆಫ್ ದ ಸುದೀಪ್ ಸರ್ ಒಬ್ರು ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ನಿಜವಾಗಿ ಹೇಳ್ಬೇಕಂದ್ರೆ ಸುದೀಪ್ ಸರ್ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು ಆ ಸಿನಿಮಾದಲ್ಲಿ. ಇವಾಗ ಇನ್ನೊಂದು ನಿಮಗೆ ಶಾಕ್ ಹೇಳ್ತೀನಿ ನಾನು, ನೀ ಹಂಗಂತೀರಾ? ಮಾರ್ಕ್ ಸಿನಿಮಾದಲ್ಲಿ ಕಾಳಿದ ಒಂದು ಸಾಂಗು ಫೈಟ್ ತೆಗೆದ್ವಿ. ಹೌದು ನಿಜ. ಹೌದು, ಈಗ ಅದನ್ನೇನು ಹೇಳ್ತೀರಾ? ಆ ಫೈಟ್ ನೋಡ್ರಿ ಅಂತೀರಾ, ಅದು ತುಂಬಾ ಅದ್ಭುತವಾಗಿದೆ. ಈಗ ಆಲ್ರೆಡಿ ನೋಡಿರ್ಬೋದು ಜನಗಳು, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಮಾರ್ಕ್ ಅಲ್ಲಿ ಸುದೀಪ್ ಸರ್ ಜೊತೆ ಒಂದು ನೈಟ್ ಎಪಿಸೋಡ್, ಒಂದು ಕಾಳಿದು ಒಂದು ಸಾಂಗ್ ನಡೆಯುತ್ತೆ, ಸಾಂಗ್ ಜೊತೆಗೆ ಒಂದು ಆಕ್ಷನ್. ಮೇ ಬಿ ನಾಳೆ 2 ಸಿನಿಮಾ ರಿಲೀಸ್ ಆಗಿರೋದ್ರಿಂದ ಈ ಸಿನಿಮಾ ಜೊತೆ ಮಾತಾಡ್ತೀವಿ. ಮಾರ್ಕ್ ಬಗ್ಗೆ ಹೇಳಿ ಸರ್, ನಾನು ನೋಡಿಲ್ಲ, ನಾಳೆ ಶೋ ಇದೆ. ಬಟ್ ತುಂಬ ಚೆನ್ನಾಗಿದೆ ಮಾರ್ಕ್, ನಿಜವಾಗ್ಲೂ ಹೇಳ್ಬೇಕಂತಂದರೆ. ಬಟ್ ನನಗೆ ಇನ್ನೊಂದು ಏನಂತಂದರೆ, ಸುದೀಪ್ ಸರ್ ಜೊತೆ ಕೆಲಸ ಮಾಡೋಕಂದ್ರೆ ನನಗೊಂದು ಏನೋ ಒಂದು ಕಡೆ ನನಗೆ ಒಂದು ಹೊಸ ಒಂದು ಅನುಭವ, ಏನೋ ಒಂದು ಎನರ್ಜಿ ಸಿಗುತ್ತೆ. ಏನಂತಂದರೆ, ಒಬ್ಬ ಆ್ಯಕ್ಷನ್ ಡೈರೆಕ್ಟರ್ ಏನಾದರೂ ಒಂದು ಕಂಪೋಸ್ ಮಾಡಿದಾಗ ಅದು ಕರೆಕ್ಟಾಗಿ ಪರಿಪೂರ್ಣವಾಗಿ ಅದನ್ನು ಒಂದು ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದರೆ ಒನ್ ಆಫ್ ದ ಸುದೀಪ್ ಸರ್ ಒಬ್ಬರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂತಂದರೆ, ಅವ್ರು ಏನೂ ಕೇಳಲ್ಲ ನನ್ನ ಹತ್ರ. ಎಸ್ಪೆಷಲಿ ನಾನು ರವಿವರ್ಮ ಆ್ಯಕ್ಷನ್ ಡೈರೆಕ್ಟರ್ ಬಂದಿದ್ದೆ ಅಂದರೆ ನನ್ನ ಹತ್ರ ಏನೂ ಕೇಳಲ್ಲ. ಯಾರ ಹತ್ರ ಏನು ಕೇಳ್ತಾರೆ ನನಗೆ ಗೊತ್ತಿಲ್ಲ. ಬಂದು ರವಿ ಏನು ಮಾಡಬೇಕು, ಹಿಂದೆ ಏನಿತ್ತು ಮುಂದೆ ಏನು ಮಾಡಬೇಕು ಅಂದರೆ, ಇದಕ್ಕೆ ಮುಂಚೆ ಏನಾಗಿದೆ, ಈಗ ಲೀಡ್ ಏನು, ನಾನು ಏನು ಮಾಡಬೇಕು, ಏನು ಲೀಡ್ ಕೊಡಬೇಕು, ಅಷ್ಟು ಬಿಟ್ಟರೆ ಏಂತಿಗೆ ಈ ಶಾರ್ಟ್ ತೆಗಿತೆ, ಏಂತಿಗೆ ಆ ಶಾರ್ಟ್ ತೆಗಿಯಂತ ಇವತ್ತವರೆಗೂ ನನಗೆ ಕೇಳಿಲ್ಲ ಅವ್ರು. ಬಟ್ ಅವ್ರು ನನ್ನ ಮೇಲೆ ಇಟ್ಟಿರೋ ಒಂದು ಟ್ರಸ್ಟು, ಅದನ್ನು ನಾನು ಯಾವುದೇ ಕಾರಣಕ್ಕೂ ಅದನ್ನು ನಾನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಆ ನಂಬಿಕೆ ಇಟ್ಟವ್ರೆ ಅಂತ ಇನ್ನೂ ಜವಾಬ್ದಾರಿ ಹೆಚ್ಚು ನನಗೆ. ನಾನೇನೋ ಮಿಸ್ ಮಾಡ್ಬಿಡ್ತೀನಿ, ಆ ಕೆಲಸ ಏನಾದ್ರು ಕಮ್ಮಿ ಆಗ್ಬಿಡ್ತದ, ಏನಾದ್ರು ನನ್ನ ಕೊರಿಯೋಗ್ರಾಫ್ ಅವ್ರಿಗೆ ಇಷ್ಟ ಆಗುತ್ತಾ ಇಲ್ವಾ, ಆ ಥರದೊಂದು ಬೈದಲ್ಲೇ ನಾನು ಅಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಿಜವಾಗ್ಲೂ ತುಂಬ ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ ಹೇಳ್ಬೇಕು ಅಂತಂದರೆ, ಈ ಹಂಗಾರೆ ನಿಮಗೆ ದೊಡ್ಡ ಡಬಲ್ ಧಮಾಕ ಸರ್. ಬ್ಯಾಕ್ ಟು ಬ್ಯಾಕ್. ನನಗಿದು ಗೊತ್ತಿರಲಿಲ್ಲ. ಸಿ ಮಾರ್ಕ್ ಅಂಡ್ ಅಗೇನ್ ಅದು ತುಂಬಾ ದೊಡ್ಡ ಸಿನಿಮಾ, ಅಂಡ್ ಅದು ತುಂಬಾ ದೊಡ್ಡದಾಗಿ ಮಾತಾಡ್ತಾರೆ. ಸೊ ಆಲ್ರೆಡಿ 45 ಶೋಗಳು ಶುರುವಾಗಿರೋದ್ರಿಂದ ನಾನು ಆ ಶೋ ಮತ್ತೆ ಮಾಸ್ಟರ್ ರಿಲೀಸ್ ಅಂತ ಫೋನ್ ಮಾಡಬೇಕಿತ್ತು. ಅದು ನೈಟ್ ಎಪಿಸೋಡ್ಸ್ ಎಸ್ಪೆಷಲಿ. ಹೌದು, ಫುಲ್ ಸಿನಿಮಾನೇ ನೈಟ್ ಇರೋಂಥದ್ದು. ಆಮೇಲೆ ಒಂದು ಈ ಏನಂತಾರದು, ಈ ಬೋಟ್ಗಳಿಗೆಲ್ಲ ಸಿಗ್ನಲ್ ಕೊಡೋದು, ಅದಕ್ಕೆ ನಾನು ಹೇಳ್ತಾರೆ. ಅದ್ರೊಳಗಡೆ ಒಂದು ಆ್ಯಕ್ಷನ್ ಇದ್ದಾವೆ, ಟವರ್ ಒಳಗಡೆ ಒಂದು ಆ್ಯಕ್ಷನ್ಗಳಿದ್ದಾವೆ. ತುಂಬ ನಿಜವಾಗಿ ಹೇಳ್ಬೇಕಂದ್ರೆ ಸುದೀಪ್ ಸರ್ ತುಂಬ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಆ ಸಿನಿಮಾದಲ್ಲಿ. ಆಮೇಲೆ ಆ ಸಿನಿಮಾ ಎಲ್ಲೂ ನೀವು ಕುತ್ಕೊಂಡು ನೋಡಿದ್ರೆ ಎಲ್ಲೂ ಒಂದು ಸೆಕೆಂಡ್ ಹಿಂಗೆ ರಿಲ್ಯಾಕ್ಸ್ ಅನ್ಸಲ್ಲ. ಹಿಂಗೆ ಏನು ನೆಕ್ಸ್ಟ್ ಏನು ಹಾಗೆ ಇರುತ್ತೆ ಹೊರತು ಯಾವುದೇ ಕಾರಣಕ್ಕೂ ರಿಲ್ಯಾಕ್ಸ್ ಅನ್ನೋದಾಗಲ್ಲ. ಆಕ್ಷನ್ಸ್ ಅಷ್ಟು ಸ್ಪೀಡ್, ಆಮೇಲೆ ಸಿನಿಮಾನೇ ಅಷ್ಟು ಸ್ಪೀಡಾಗಿ ಮಾಡಿದ್ರು. ಹೌದು, ಎಲ್ಲಿ ಜನವರಿಗೋ ಜೂನ್ಗೋ ಜುಲೈಗೋ ಅವ್ರು ಅನೌನ್ಸ್ ಮಾಡಿದ್ದು ರಿಲೀಸು ಕರೆಕ್ಟ್ ನಂಬಲ್ಲ. ನನ್ನ ಮಗಳದು ಮದುವೆ ಇದೆ ಸರ್, ಹಿಂಗಿದೆ ಸರ್, ಏನು ಮಾಡೋದಂತ ಗೊತ್ತಾಗ್ತಾರೆ. ಚಿನ್ನ ನೀನು ತಲೆ ಕೆಡ್ಸ್ಕೊಬೇಡ, ನಾನು ಏನು ಮಾಡೋಕೆ ಅದೆಲ್ಲ ಅರೇಂಜ್ ಮಾಡ್ಕೊಡ್ತೀನಿ ನಿನಗೆ, ನೀನು ಸುಮ್ಮನೆ ಬತ್ತಾರ, ನೀನು ಕೆಲಸ ಮಾಡೋಣ ಅಂತೇಳಿ ನನ್ನ ಡೇಟು ಅಡ್ಜಸ್ಟ್ ಮಾಡ್ಕೊಂಡು ಅವರು ಪಾಪ ಅವ್ರಿಗೂ ನನ್ನ ಮದುವೆ ಇದ್ರೂ ಅದನ್ನು ಹಿಂದೆ ಮುಂದೆ ಅಡ್ಜಸ್ಟ್ ಮಾಡಿ, ಮಳೆ ಬರ್ತಾ ಇದೆ ಡೈಲಿ, ಮಳೆ ಬಂದರೂ ರವಿ ಡೇಟ್ ಇಲ್ಲ, ಮಾಡಲೇಬೇಕು ಅಂತ ಶೆಡ್ಯೂಲ್ ಹಾಕಿ, ಅರ್ಧ ಮಳೆ ಬಂದಾಗ ಶೂಟಿಂಗು, ಮಳೆ ನಿಂತಾಗ ಮತ್ತೆ ವೇಟಿಂಗ್, ಮತ್ತೆ ಮಳೆ ಬಂದಾಗ ಶೂಟಿಂಗ್, ಆ ಥರ ಮಾಡಿಕೊಂಡು ನಾವು ಮಾಡಿದಂಥ ಒಂದು ಸಿಚುವೇಶನ್ ಅದು. ನಿಜವಾಗ್ಲೂ ಸುದೀಪ್ ಸರ್ ನನಗೇನು ಸಪೋರ್ಟ್ ಮಾಡಿದ್ದಾರೆ, ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಆ ಪ್ರೊಡಕ್ಷನ್ನು ಮತ್ತು ವಿಜಯ್ ಅವ್ರ ಡೈರೆಕ್ಟ್ರು ನಿಜವಾಗ್ಲೂ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಬಾಬು ಅವ್ರು ಇರ್ಬೋದು, ಮತ್ತು ಶ್ರೀರಾಮ್ ಅವ್ರು ಇರ್ಬೋದು, ಎಲ್ಲರೂ ಒಂದು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತಿನ ದಿವಸ ನಾನು ಹೇಳ್ಬಾರ್ದು, ನೀವು ನೋಡಿ ಗೊತ್ತಾಗ್ತದೆ ಮಾರ್ಕ್ ಅದ್ಭುತವಾಗಿದೆ ಅದಂತ ಹೇಳಬಲ್ಲೆ ನಾನು. ಹೊಸ ಒಂದು ರಸದೌತಣ. ಈ ಸರಿ ಡಿಸೆಂಬರ್ ನಾನು ಓಪನ್ ಆಗಿ ಹೇಳ್ತೀನಲ್ಲ, ಕರ್ನಾಟಕಕ್ಕೆ ಡಿಸೆಂಬರ್ ಅದಂತ ಹೇಳಬಲ್ಲೆ. ಹಬ್ಬ, ಕ್ರಿಸ್ಮಸ್, ಇಯರ್ ಎಂಡಿಂಗ್ ಏನೇ ಇದ್ರು, ನ್ಯೂ ಇಯರ್ ಇದ್ರು ಎಲ್ಲ ಕರ್ನಾಟಕಕ್ಕೆ ಸೇರುತ್ತೆ, ಅದಂತ ಗ್ಯಾರಂಟಿ ಹೇಳ್ತೀನಿ ನಾನು. ಬ್ಯಾಕ್ ಟು ಬ್ಯಾಕ್.